ಭಾರತದ ರಾಷ್ಟ್ರೀಯವು ಕುತೂಹಲದತ್ತ ಸಾಗುತ್ತಿದೆ. ಯಾಕಂದರೆ 1 ವರ್ಷಗಳ ಮುಂಚೆ ಅಥವಾ 8-9 ತಿಂಗಳುಗಳ ಮುಂಚೆ ಭಾರತದಲ್ಲಿ 2024ರಲ್ಲಿ ನಡೆದಂತಹ ಅತಿ ದೊಡ್ಡ ಚುನಾವಣೆಯಾಗಿತ್ತು ಈ ಲೋಕಸಭೆಯ ಚುನಾವಣೆ. ನರೇಂದ್ರ ಮೋದಿರವರು ಅಧಿಕಾರದಿಂದ ಕೆಳಗೆ ಬೀಳುತ್ತಾರೋ ಅಥವಾ ಮತ್ತೊಮ್ಮೆ 3ನೇ ಬಾರಿ ಅಧಿಕಾರವನ್ನು ಹಿಡಿಯುತ್ತಾರೋ ಎಂದು ನೋಡಲಿರುವ ಕುತೂಹಲವಾಗಿತ್ತು ಎಲ್ಲರದ್ದೂ ಕೂಡ. ಎಲ್ಲರೂ ಕೂಡ ಕಾದು ನಿಂತು ಅಧಿಕ ಜನರು ಕೂಡ ಹೇಳುತ್ತಿದ್ದರು, ಮೋದಿರವರು ಕೆಳಗೆ ಬೀಳುತ್ತಾರೆ, ಅವರಿಗೆ 3ನೇ ಅಧಿಕಾರವು ನಷ್ಟವಾಗುತ್ತೆ, ಅವರ ಕೈಯಿಂದ ಅದು ಕಳೆದು ಹೋಗುತ್ತೆ ಎಂದು ಹೇಳಿದರು. ಆದರೆ ನರೇಂದ್ರ ಮೋದಿರವರು 3ನೇ ಬಾರಿಯೂ ಕೂಡ ಅಧಿಕಾರಕ್ಕೇರಿದರು. 3.0 ಆಡಳಿತವನ್ನು ಅವರು ಪ್ರಾರಂಭಿಸಿದರು. ಆದರೆ ನರೇಂದ್ರ ಮೋದಿರವರಿಗೆ ಈ ಚುನಾವಣೆಯಲ್ಲಿ ಇಷ್ಟರ ತನಕವೂ ಆಗದಂತಹ ಒಂದು ನಡುಕವು ಉಂಟಾಗಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಯಾಕೆಂದರೆ 2014ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 100ಕ್ಕಿಂತ ಕಡಿಮೆ ಓಟಾಗಿದೆ ಸಿಕ್ಕಿದ್ದದ್ದು. ಓಟಂದರೆ 100ಕ್ಕಿಂತ ಲೋಕಸಭೆಯಲ್ಲಿ 100ಕ್ಕಿಂತ ಕಡಿಮೆ ಸೀಟ್ಗಳಾಗಿತ್ತು ಸಿಕ್ಕಿದ್ದದ್ದು. ಅದೇ ರೀತಿ 2019ರಲ್ಲೂ ಕೂಡ ಅದಕ್ಕಿಂತಲೂ ಕಡಿಮೆ ಆಯಿತು. ಬರೀ 50-40 ಸೀಟ್ಗಳಾಗಿ ಅದು ಕಡಿತಗೊಂಡಿತು. ಅದೇ ರೀತಿ 2024ರ ಚುನಾವಣೆಯನ್ನು ಎದುರಿಸಲು ಬೇಕಾಗಿ ಕಾಂಗ್ರೆಸ್ ಹಾಗೂ DMKರಂತಹ ದೊಡ್ಡ ದೊಡ್ಡ ಪಕ್ಷಗಳು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯವರ ಆ ಪಕ್ಷ ಹಾಗೂ ಜಮ್ಮು ಕಾಶ್ಮೀರದಲ್ಲಿರುವಂತಹ ಉಮರ್ ಅಬ್ದುಲ್ಲಾರವರ ಪಕ್ಷ, ಹೀಗೆ ಅಧಿಕ ಪಕ್ಷಗಳು ಕೂಡ ಅದೆಷ್ಟೋ ಪಕ್ಷಗಳು ಸೇರಿಕೊಂಡು ಮೈತ್ರಿ ಮಾಡಿಕೊಂಡು BJPಯನ್ನು ಎದುರಿಸಲು ಬೇಕಾಗಿ ಅಥವಾ NDA ಎಂಬಂತಹ ಒಂದು ಮೈತ್ರಿ ಇತ್ತು. ಅದು ಮೊದಲೇ ಇದೆ. NDA ಮೈತ್ರಿಯಲ್ಲಿ 3/4ಕ್ಕಿಂತ ಅಧಿಕ ಸೀಟುಗಳು ಕೂಡ BJPಗೆ ಸಿಗುತ್ತಿದ್ದು, ಮತ್ತಿತರ ಕೆಲವು ಓಟುಗಳು ಮತ್ತಿತರ ಪಕ್ಷಗಳು ಗಳಿಸುತ್ತದೆ. ಇದರಿಂದ BJPಗೆ ದೊಡ್ಡ ಲಾಭಗಳೇನೂ ಇಲ್ಲ. ಆದರೆ ಲಾಭವಿಲ್ಲ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಕಾರಣ 2024ರ ಚುನಾವಣೆಯಲ್ಲಿ ಬರೀ 2 ಪಕ್ಷಗಳ ಕಾರಣ ಈ BJPಯು ಇಂದು ಅಧಿಕಾರದಲ್ಲಿದೆ ಎಂಬುದು ನಮಗೆಲ್ಲರಿಗೂ ಕೂಡ ಗೊತ್ತಿರುವ ವಿಷಯವಾಗಿದೆ. ನಿಜಕ್ಕೂ 2024ರ ಚುನಾವಣೆಯು ಬಹಳ ಕುತೂಹಲವನ್ನು ಮೂಡಿಸಿದ್ದು, ಬಹಳ ಎಲ್ಲರಿಗೂ ಆತಂಕಗಳು ಹಾಗೂ ಕುತೂಹಲಗಳನ್ನು ಮೂಡಿಸಿದಂತಹ ಒಂದು ದೊಡ್ಡ ಚುನಾವಣೆಯಾಗಿತ್ತು ಈ 2024ರ ಲೋಕಸಭಾ ಚುನಾವಣೆ. ಇನ್ನೂ ಕೂಡ ಮೋದಿರವರು ಬೀಳಲಿರುವ ಸಾಧ್ಯತೆಗಳಿದೆ ಎಂಬುದು ಎಲ್ಲರಿಗೂ ಕೂಡ ಗೊತ್ತಿರುವ ವಿಷಯವೇ ಆಗಿದೆ. ಹೇಗೆಂದರೆ ಈ ಮೋದಿರವರು 2024ರ ಚುನಾವಣೆಯಲ್ಲಿ ಆಡಳಿತಕ್ಕೇರಲಿರುವ ಕಾರಣ 2 ಪಕ್ಷಗಳಾಗಿದೆ. ಒಂದು ನಿತೀಶ್ ಕುಮಾರ್ ರವರ ಪಕ್ಷ, ಮತ್ತೊಂದು ಚಂದ್ರಬಾಬು ನಾಯ್ಡುರವರ ಪಕ್ಷ. ಹೇಗೆಂದು ತಿಳಿಸುತ್ತೇನೆ. ನಿತೀಶ್ ಕುಮಾರ್ ರವರು ಎಂದು ಹೇಳಿದರೆ ಅವರು ಇಂಡಿಯಾ ಮೈತ್ರಿಕೂಟವನ್ನು ಪ್ರಾರಂಭಿಸುವ ಕಾಲದಲ್ಲಿ ಅಥವಾ ಪ್ರಾರಂಭಿಸಿದ್ದೇ ಅವರು ಎಂದು ನಮಗೆ ಹೇಳಬಹುದು. ಅಂತಹ ಒಬ್ಬರಾಗಿದ್ದಾರೆ ಈ ನಿತೀಶ್ ಕುಮಾರ್ ರವರು. ಅವರು ಕೆಲವು ತಿಂಗಳುಗಳ ಮುಂಚೆ, ಕೆಲವು ವರ್ಷಗಳ ಮುಂಚೆ BJPಯ NDA ಮೈತ್ರಿಯೊಂದಿಗೆ ಇಂಡಿಯಾ ಮೈತ್ರಿಯನ್ನು ತೊರೆದುಕೊಂಡು NDA ಮೈತ್ರಿಯೊಂದಿಗೆ ಅವರು ಮೈತ್ರಿಯನ್ನು ಪ್ರಾರಂಭಿಸಿದರು. ಯಾಕೆಂದರೆ ಅವರಿಗೆ ಒಂದು ಹೆಸರಿದೆ ಭಾರತದಲ್ಲಿ, ಜಂಪಿಂಗ್ ಸ್ಟಾರ್ ಎಂಬ ಒಂದು ಹೆಸರಿದೆ. ಅವರು 10-11 ಬಾರಿ ಒಮ್ಮೆ ಕಾಂಗ್ರೆಸ್ಗೆ, ಒಮ್ಮೆ BJPಗೆ, ಹೀಗೆ ಹಲವಾರು ರೀತಿಯಲ್ಲಿ ಕೆಲವು ಸಮಯಗಳು ಬಂದಾಗ ಅವರು ನೇರವಾಗಿ ಮತ್ತೊಂದು ಪಕ್ಷಕ್ಕೆ ಜಂಪ್ ಮಾಡುತ್ತಾರೆ. ಅದಕ್ಕಾಗಿ ಅವರಿಗೆ ಜಂಪಿಂಗ್ ಸ್ಟಾರ್ ಎಂದು ಭಾರತದ ಜನತೆಯು ಹೆಸರಿಟ್ಟಿದೆ. ಅವರು ಅಧಿಕಾರಕ್ಕೆ ಬೇಕಾಗಿ ಯಾವ ಮುಕ್ಕು ಮೂಲೆಗೂ ಓಡಬಲ್ಲರು ಎಂದು ಎಲ್ಲರಿಗೂ ಕೂಡ ತಿಳಿಯುವ ಸಂಗತಿ. ಆದ್ದರಿಂದ ಅವರು BJPಯಲ್ಲಿ ಅಧಿಕಾರ ಸಿಗಬಹುದು ಎಂಬ ಒಂದು ಆ ಮೋಹದೊಂದಿಗೆ ನೇರವಾಗಿ BJPಯೊಂದಿಗೆ ಆ್ಯಡ್ ಆದರು. ಅದಕ್ಕಿಂತ ಮುಂಚಿತವಾಗಿ ಹಲವಾರು ಮಂತ್ರಿಗಳು, ಇಂದು ಭಾರತದ ಅಧಿಕ ಸ್ಟೇಟ್ಗಳಲ್ಲಿರುವ ಮುಖ್ಯಮಂತ್ರಿಗಳು ಹಾಗೂ ಮತ್ತಿತರ ಮಂತ್ರಿಗಳು ಎಲ್ಲರೂ, ಅಧಿಕ ಜನರು ಕೂಡ ಕಾಂಗ್ರೆಸ್ನಿಂದ BJPಗೆ ಜಂಪ್ ಮಾಡಿದವರೇ. ಕೆಲವೊಂದು ಜನರು ಜಂಪ್ ಮಾಡಲಿರುವ ಕಾರಣವೇನೆಂದರೆ ಅಧಿಕಾರಕ್ಕಾಗಿ ಮಾತ್ರವಾಗಿದೆ. ಅಧಿಕಾರ BJPಗೆ ಹೋದರೆ ಸಿಗಬಹುದು, ಕಾಂಗ್ರೆಸ್ನಲ್ಲಿ ಅಧಿಕಾರ ಸಿಗಲ್ಲ ಎಂಬಂತಹ ಒಂದು ಚಿಂತೆಯಿಂದಲಾಗಿದೆ. ಆದರೆ ಮತ್ತೊಂದು ವಿಭಾಗವು BJPಯ
ಇಂದು EDಗಳಿದ್ದಾರೆ, CBIಗಳಿದ್ದಾರೆ, ಹೀಗೆ ಹಲವಾರು ರೀತಿಯ ಇದ್ದಾರೆ. ಅವರೆಲ್ಲರೂ ಕೂಡ ಇಂದು BJPಯ ಕೈಗೊಂಬೆಯಾಗಿ ಅವರು ಪ್ರವರ್ತಿಸುತ್ತಿದ್ದಾರೆ, ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಎಂಬುದು ಎಲ್ಲರಿಗೂ ಗೊತ್ತಿರುವ ಸಂಗತಿಯಾಗಿದೆ. ಆ EDಯವರನ್ನು ಬಳಸಿಕೊಂಡು, CBIಯನ್ನು ಬಳಸಿಕೊಂಡು ಅವರು ನೇರವಾಗಿ ಆ ಕಾಂಗ್ರೆಸ್ನಲ್ಲಿರುವ ಮಂತ್ರಿಗಳ ವಿರುದ್ಧವಾಗಿ ತನಿಖೆಗಳನ್ನು ನಡೆಸಲು ಹೇಳುತ್ತಾರೆ. ಇಂದಿರುವ ಅಧಿಕ ರಾಜಕಾರಣಿಗಳು ಕೂಡ ಭ್ರಷ್ಟಾಚಾರಿಗಳೇ ಆಗಿದ್ದಾರೆ ಎಂಬುದರಲ್ಲಿ ನಿಸ್ಸಂಶಯ. ಆ ಭ್ರಷ್ಟಾಚಾರಿಗಳಾದ ಅಧಿಕಾರಿಗಳ ಮನೆಗೆ ಹೋಗಿ EDಯವರು ತನಿಖೆ ನಡೆಸುವಾಗ ಈ BJPಯವರು ಹಿಂದೆ ಬದಿಯಿಂದ ನಮಗೆ ಯಾರಿಗೂ ತಿಳಿಯದ ರೀತಿಯಲ್ಲಿ ಒಳಸಂಚು ರೂಪಿಸಿ ಹೋಗಿ ಆ ಅಧಿಕಾರಿಗಳಲ್ಲಿ ಹೇಳುತ್ತಾರೆ, ನೀವು BJPಗೆ ಸೇರಿದರೆ ನಿಮಗೆ ಯಾವುದೇ ರೀತಿಯ ತನಿಖೆಗಳು ಕೂಡ ವಿರುದ್ಧವಾಗಲ್ಲ, ನಿಮಗೆ ಅನುಕೂಲವಾಗಿ ಎಲ್ಲ ತನಿಖೆಗಳು ಬರುತ್ತೆ, EDಯವರನ್ನು ನಾವು ಬ್ಯಾಕ್ ಕರೆಯುತ್ತೇವೆ, ಯಾವುದೇ ಸಮಸ್ಯೆಗಳಿಲ್ಲ, ಜೈಲಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಎಂದು ಹೇಳಿ ಅವರನ್ನು ನೇರವಾಗಿ BJPಗೆ ಎಳೆಯುತ್ತಾರೆ. ಹೀಗೆ ಹಲವಾರು ಮಂತ್ರಿಗಳು ಆ BJPಗೆ ಹೋಗಿದ್ದೂ ಕೂಡ ಉಂಟು. ಅದೇ ರೀತಿಯಲ್ಲಿ ಹೆದರಿಯೂ ಮತ್ತು ಅಧಿಕಾರದ ಮೋಹದಲ್ಲಿಯೂ ಕೂಡ ಈ ನಿತೀಶ್ ಕುಮಾರ್ರವರು ನೇರವಾಗಿ BJPಗೆ ಹೋಗಿದ್ದರು. ಈ ನಿತೀಶ್ ಕುಮಾರ್ರವರ ಹಾಗೂ ಚಂದ್ರಬಾಬು ನಾಯ್ಡುರವರ ಕೆಲವು 15-20 ಸೀಟ್ಗಳಿಂದ ಮಾತ್ರವಾಗಿದೆ ಇಂದು BJPಯು ಆಡಳಿತದಲ್ಲಿ ಇರುವುದು. ಆ ಆಡಳಿತವು ಕೆಳಗೆ ಬಿದ್ದರೆ ಈ ಯಾವುದಾದರೂ ಒಬ್ಬರು ಚಂದ್ರಬಾಬು ನಾಯ್ಡು ಅಥವಾ ನಿತೀಶ್ ಕುಮಾರ್ರವರು ಅವರನ್ನು ಬಿಟ್ಟರೆ, ಅವರ ಕೈ ಬಿಟ್ಟರೆ ನೇರವಾಗಿ ಪತನಗೊಳ್ಳುವುದಾಗಿದೆ BJP ಸರ್ಕಾರ. ಆದ್ದರಿಂದ ಈ ಹತ್ತಿರವಾಗಿ ಅಧಿಕ ರೀತಿಯಲ್ಲಿ ಚರ್ಚೆಯಾಗುತ್ತಿರುವಂತಹ ಒಂದು ವಿಷಯವಾಗಿದೆ ನಿತೀಶ್ ಕುಮಾರ್ರವರು BJPಯನ್ನು ತೊರೆಯುವುದು. ಯಾಕಂದರೆ ಅವರ ಸ್ಟೇಟ್ ಆದಂತಹ, ರಾಜ್ಯವಾದಂತಹ ಬಿಹಾರದಲ್ಲಿ ಇದೀಗ ಕುತೂಹಲದ ಒಂದು ಸಂಗತಿಯು ನಡೆಯುತ್ತಿದೆ. ಇದೀಗ 2025ರಲ್ಲಿ ಅಥವಾ 26ರಲ್ಲಿಯೇ ಅಲ್ಲಿ ಚುನಾವಣೆಯು ನಡೆಯಲಿದ್ದು, ಮುಖ್ಯಮಂತ್ರಿ ಚುನಾವಣೆಯು, ರಾಜ್ಯಸಭೆ ಚುನಾವಣೆಯು ನಡೆಯಲಿದ್ದು, ಆ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ರವರಿಗೆ ಅಲ್ಲಿರುವ BJPಯ ರಾಜ್ಯ ಅಧ್ಯಕ್ಷರು ಹೀಗೆ ಹಲವಾರು BJPಯ ನೇತಾರರು ಅವರಿಗೆ ಸಪೋರ್ಟ್ ಮಾಡುತ್ತಿಲ್ಲ, ಅವರ ವಿರುದ್ಧವಾಗಿಯೇ ಮುಗಿಬಿದ್ದಿದ್ದಾರೆ ಎಂಬಂತಹ ಒಂದು ಆರೋಪವಾಗಿದೆ ನಿತೀಶ್ ಕುಮಾರ್ರವರಿಗೆ ಇರುವುದು. ಆದ್ದರಿಂದ ಆ ನಿತೀಶ್ ಕುಮಾರ್ರವರಿಗೆ ಬಹಳ ಸಂಕಟ ಉಂಟಾಗಿದ್ದು, ಈ ರೀತಿ ಹೋದರೆ ನಮಗೆ ಯಾವುದೇ ರೀತಿಯಲ್ಲೂ ಮೈತ್ರಿಯಾಗಿ ಮುಂದುವರಿಯಲು ಸಾಧ್ಯವಿಲ್ಲ, ಅವರು ಆಚೆ ಈಚೆ ಜಗಳವಾಡುತ್ತಿದ್ದಾರೆ ಎಂಬ ಆರೋಪದೊಂದಿಗೆ ಅವರು NDA ಮೈತ್ರಿಕೂಟದಿಂದ ಲೆಫ್ಟ್ ಆಗುವುದು ಅಥವಾ ಅವರು ಅದನ್ನು ತಳ್ಳಿಹಾಕಿ ಅದನ್ನು ವಿರೋಧಿಸಿ ಅವರು ಹೊರಬರುವ ಸಾಧ್ಯತೆಗಳು ಅಧಿಕವಾಗಿದೆ ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಇಂದು ನಮಗೆ ಕಾಣಬಹುದು. ಅಧಿಕವಾಗಿಯೂ ಕೂಡ ಇದೇ ನ್ಯೂಸ್ ಆಗಿದೆ ಇರುವುದು. ಆದ್ದರಿಂದ ಅವರು ಆ NDA ಮೈತ್ರಿಕೂಟವನ್ನು ಬಿಟ್ಟರೆ ನೇರವಾಗಿ ಇಂಡಿಯಾ ಮೈತ್ರಿಕೂಟಕ್ಕೆ ಬರಬಹುದು. ರಾಹುಲ್ ಗಾಂಧಿರವರು ಅವರನ್ನು ಸ್ವೀಕರಿಸಬಹುದು.